ಚಿತ್ರದುರ್ಗದಲ್ಲಿದ್ದ ರೇಣುಕಾಸ್ವಾಮಿ ಅವರನ್ನ ಬೆಂಗಳೂರಿಗೆ ಕರೆತರೋಕೆ ಮುಂಚೆ ಆದ ಕೆಲ ಘಟನೆಗಳು, ಹೇಗೆ ಆತನನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತರಲಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ. ಬೈಕ್ ಅಡ್ಡಗಟ್ಟಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಲಾಯಿತು. ಜೂನ್ 8ರಂದು ನಡೆದ ಘಟನೆ ಸೀನ್ ಹೇಗಿತ್ತು ಅನ್ನೋದರ ಸಾಕ್ಷ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಅಸಲಿಗೆ ಚಿತ್ರದುರ್ಗದಲ್ಲಿ ಅಂದು ನಡೆದಿದ್ದು ಏನು ಅನ್ನೋದರ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿದೆ. ಹೈವೇ ಪಕ್ಕದಲ್ಲೇ ಕಿಡ್ನಾಪ್ ಮಾಡಿದ್ರ ಹಂತಕರು. ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿರುವ ದೃಶ್ಯವನ್ನ ಗಮನಿಸಿದ್ರೆ ಹೌದು ಅನ್ನೋ ರೀತಿಯಲ್ಲಿದೆ. ಸ್ಕೂಟಿಯಲ್ಲಿ ತೆರಳುತ್ತಿರುವ ಸಂದರ್ಭದ ದೃಶ್ಯಗಳು, ರೇಣುಕಾಸ್ವಾಮಿ ತೆರಳುತ್ತಾ ಇರುವ ಸಂದರ್ಭದ ದೃಶ್ಯ ಸೆರೆ ಸಿಕ್ಕಿದೆ. ಜೂನ್ 8 ಬೆಳಗ್ಗೆ 9:48 ಬೈಕ್ನಲ್ಲಿ ಜಸ್ಟ್ ಪಾಸ್ ಆಗಿದ್ದಾರೆ. ಸಿಸಿಟಿವಿ ದೃಶ್ಯ ಸರಿಯಾದ ಸ್ವಲ್ಪ ದೂರದಲ್ಲೇನೆ ಆತನ ಬೈಕ್ ಪತ್ತೆಯಾಗಿರೋದು. ಮಾರ್ಗ ಮಧ್ಯದಲ್ಲೇ ಆತನನ್ನ ಅಡ್ಡಗಟ್ಟಿ ಅಪಹರಿಸಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ನೀವೇನೀಗ ದೃಶ್ಯದಲ್ಲಿ ಗಮನಿಸ್ತಿದ್ದೀರಲ್ಲ, ರೇಣುಕಾಸ್ವಾಮಿ ಸ್ಕೂಟಿಯಲ್ಲಿ ತೆರಳುತ್ತಾ ಇದ್ದಾರೆ. ಇದು ಲಾಸ್ಟ್ ಸೀನ್, ಈತ ಕಡೆಯದಾಗಿ ಕಾಣಿಸ್ಕೊಂಡ ದೃಶ್ಯ. ಇದಾದ ನಂತರದಲ್ಲಿ ಇದೇ ಜಾಗದಿಂದ ಸ್ವಲ್ಪ ದೂರದಲ್ಲೇ ಆತನ ಬೈಕ್ ಪತ್ತೆ ಆಗಿದೆ. ಹಾಗಾದ್ರೆ ಮಾರ್ಗ ಮಧ್ಯದಲ್ಲೇ ಈತನನ್ನ ತಡೆದು ಅಡ್ಡಗಟ್ಟಿ ಆತನನ್ನ ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಕರೆತರಲಾಗಿದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಈ ದೃಶ್ಯ. ಪ್ರಕರಣದ ತನಿಖೆ ಮುಂದುವರೆದಂತೆ ಒಂದೊಂದೇ ಮಾಹಿತಿಗಳು ಹೊರಗೆ ಬರ್ತಾ ಇದೆ. ಅದರಲ್ಲೂ ರೇಣುಕಾಸ್ವಾಮಿ ಚಿತ್ರದುರ್ಗದಲ್ಲಿ ತನ್ಪಾಡಿಗೆ ತಾನು ಕೆಲಸ ಮಾಡ್ಕೊಂಡಿದ್ದ ಆತನನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದು ಹೇಗೆ, ಯಾರು, ಇದಕ್ಕೆ ಸಂಬಂಧಪಟ್ಟಂತೆಯೂ ಸಾಕ್ಷಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ಕೊಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿ ವೀರೇಶ್, ರೇಣುಕಾಸ್ವಾಮಿಯ ಕಡೆ ಕ್ಷಣಗಳ ದೃಶ್ಯ, ಅಂದ್ರೆ ಆತ ಕಾಣಿಸ್ಕೊಂಡ ಕಡೆಯ ದೃಶ್ಯ ಬಹುಶಃ ಇದು. ಬೈಕ್ನಲ್ಲಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಕೊಂಡಿದ್ದಾನೆ. ಅದಾಗ್ ಸ್ವಲ್ಪ ಹೊತ್ತಿನಲ್ಲಿ ಆತನ ಬೈಕ್ ಮಾತ್ರ ಇದೆ, ಆತ ಇಲ್ಲ. ಅಂದ್ರೆ ಕಿಡ್ನಾಪ್ ಮಾಡ್ಲಾಯ್ತಾ ಅನ್ನೋ ಅನುಮಾನಕ್ಕೆ ಇದು ಪೂರಕವಾಗಿದೆ ದೃಶ್ಯಗಳು. ಖಂಡಿತ ಶ್ರೀಲಕ್ಷ್ಮಿ, ಏನಂದ್ರೆ ಶನಿವಾರ ಬೆಳಿಗ್ಗೆ ಸುಮಾರು 9:40ಕ್ಕೆ ಹಂಗೆ ಮೃತ ರೇಣುಕಾಸ್ವಾಮಿ ಮನೆಯನ್ನು ಬಿಡ್ತಾನೆ. ಮನೆಯಿಂದ ಅಲ್ಲಿಗೆ ಸುಮಾರು ಅಂದ್ರೆ ಅಪೋಲೋ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಸಾಕು ಒಂದು 7-8 ನಿಮಿಷಗಳ ಕಾಲದಲ್ಲಿ ಅಪೋಲೋ ಆಸ್ಪತ್ರೆಗೆ ಹೋಗಕ್ಕಾಗುತ್ತೆ. ಅಲ್ಲಿ ಅಂದ್ರೆ ಇನ್ನು ಒಂದು 200 ಮೀಟರ್ ಇದೇ ವೇಳೆ ಆ ರಸ್ತೆಯಲ್ಲಿ ಅಂದ್ರೆ ಅಲ್ಲಿ ಒಂದು ಬಾಲಾಜಿ ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ. ಆ ಬಾಲಾಜಿ ಬಾರ್ ಅಂಡ್ ರೆಸ್ಟೋರೆಂಟ್ ಅಳಿಸಿರುವಂತ ಸಿಸಿಟಿವಿಯಲ್ಲಿ ಏನು ಈ ಮೃತ ನಾಗರಾಜ್ ಅವರು ಎಕ್ಸಾಕ್ಟ್ 9:48 ಆ ಟೈಮಲ್ಲಿ ರಸ್ತೆಯಲ್ಲಿ ಪಾಸ್ ಆಗ್ತಾರೆ. ಆಗ ಅವ್ರೇನ ಅಲ್ಲಿದ್ದ ಹೋದಂತ ಸಂದರ್ಭದಲ್ಲಿ ರಸ್ತೆಯಲ್ಲಿ ಪಾಸ್ ಆಗ್ತಾರೆ. ಆಗ ಅಲ್ಲಿದ್ದ ಹೋದಂಥ ಸಂದರ್ಭದಲ್ಲಿ ಅವರು ಬಾದಾಮಿ ಕಲರ್ ಶರ್ಟ್ ಹಾಕಿರ್ತಾರೆ. ಮನೆಯವರು ಕೂಡ ಹೇಳ್ತಾ ಇದ್ರು ಏನಂದರೆ ಏನು ಮೃತ ರೇಣುಕಾಸ್ವಾಮಿಯ ಪತ್ನಿ ಸಹನಾ ಮತ್ತು ಅವರ ತಾಯಿ ರತ್ನಪ್ರಭಾ ಹೇಳ್ತಿದ್ರು, ನನ್ನ ಮಗ ಮನೆಯಿಂದ ಬಿಟ್ಟಾಗ ಬಾದಾಮಿ ಕಲರ್ ಶರ್ಟ್ ಹಾಕಿದ್ರು ಅಂತ. ನಾವು ಕೂಡ CCTVಯಲ್ಲಿ ಗಮನಿಸ್ಬೋದು. ಸುಮಾರು 9:48 ಕಾಲದಲ್ಲಿ ಸ್ಕೂಟಿಯಲ್ಲಿ ಹೋಗ್ಬೇಕಾದಾಗ ಬಾದಾಮಿ ಶರ್ಟ್ ಹಾಕಿರ್ತಾರೆ. ಆದರೆ ಮೃತ ಬಾಡಿ ಸಿಕ್ಕಾಗ ಅಲ್ಲಿ ಟೀ ಶರ್ಟು ಮತ್ತು ಬರೀ ಒಂದು ಏನು ಬ್ರೌನ್ ಕಲರ್ ಟೀ ಶರ್ಟಲ್ಲಿ ಬಾಡಿ ಕಂಡು ಬರ್ತೈತೆ. ಈಗ ಬಹುತೇಕವಾಗಿ 9:48ರಲ್ಲೂ ಕೂಡ ಮೃತ ರೇಣುಕಾಸ್ವಾಮಿ ಚಿತ್ರದುರ್ಗ ನಗರದಲ್ಲೇ ಇದ್ದರು. ಸರಿಸುಮಾರು ಒಂದು 9:50ರಂಗೆ ಇಲ್ಲಿದ್ದ, ಅಂದರೆ ಇಲ್ಲಿನ ಚಿತ್ರದುರ್ಗದ ಏನು ದರ್ಶನ್ ತೂಗುದೀಪ ಸಂಘದ ಅಭಿಮಾನಿ ಸಂಘದ ಅಧ್ಯಕ್ಷ ಆದಂಥ ರಘು ಮತ್ತು ಹನು ಮತ್ತು ಇವರ ಜೊತೆಗೆ 4 ಜನ ಸಹಚರರು, ಅಂದರೆ ದರ್ಶನ್ ಗ್ಯಾಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಹಂತಕರ ಗ್ಯಾಂಗಲ್ಲಿ ಇವರು ಇಲ್ಲಿ ಚಿತ್ರದುರ್ಗಕ್ಕೆ ರಾಘವೇಂದ್ರ ಮೂಲಕ ಒಂದು ಈ ರೇಣುಕಾಸ್ವಾಮಿಯನ್ನು ಬೆಂಗಳೂರಿಗೆ ಕರ್ಕೊಂಡು ಬರ್ಲಿಕ್ಕೆ ಹೇಳಿರ್ತಾರೆ. ಅದೇ ಏನು ದರ್ಶನ್ ಅಣತಿ ಅಂತ ಕೂಡ ಏನು ಇಲ್ಲಿನ ರಾಘವೇಂದ್ರ. ರೈಟ್ ಧನ್ಯವಾದ ಮಾಹಿತಿಗಾಗಿ ವೀರೇಶ್.